ಈಗಿರೋ ಪ್ರಶ್ನೆ ಏನು ಗೊತ್ತಾ, ನನಗೂ ಕುತೂಹಲ. ಈ ಥರ ಲಾಕ್ಡೌನ್ ಆದಾಗ ಅದರಲ್ಲೂ ಕೂಡ ಬೆಂಗಳೂರು ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ. KR ಮಾರುಕಟ್ಟೆ ಹೇಗಿದೆ ಅಂತ ಪ್ರತಿನಿತ್ಯ ತೋರಿಸ್ತೀವಲ್ಲ, ಇವತ್ತು ತೋರಿಸ್ತೀನಿ ನಾನು. ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ ವ್ಯಾಪಾರ ಫುಲ್ ಜೋರು. ಬೆರಳೆಣಿಕೆಯಷ್ಟು ವ್ಯಾಪಾರಿಗಳಿದ್ದಾರೆ, ಅವರು ಮಾರಾಟ ಮಾಡ್ತಿದ್ದಾರೆ. ಹೂವು, ಹಣ್ಣು, ತರಕಾರಿ ಮಾರಾಟ KR ಮಾರುಕಟ್ಟೆಯಲ್ಲಿ ಜೋರಾಗಿ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ವ್ಯಾಪಾರ ವಹಿವಾಟು ತಗ್ಗಿದೆ. ಬೆರಳೆಣಿಕೆಯಷ್ಟು ವ್ಯಾಪಾರಿಗಳು ಮಾತ್ರ ಇದ್ದಾರೆ. KR ಮಾರ್ಕೆಟ್ನಲ್ಲಿ ಮಾರ್ಷಲ್ಗಳು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಾಸ್ಕ್ ಧರಿಸದವರು, ಅಂತರ ಕಾಪಾಡದವರು ಯಾರಿದ್ದಾರೆ ಅವರು ಟಾರ್ಗೆಟ್ ಆಗ್ತಾರೆ. ಗ್ಯಾರಂಟಿ ಫೈನ್ ಮುಲಾಜಿಲ್ದೆ ಹಾಕ್ತಾರೆ. ಬೆಳಗ್ಗೆ 10 ಗಂಟೆ ತನಕ ಮಾತ್ರ ಮಾರಾಟ, ಖರೀದಿಗೆ ಅವಕಾಶ. ಅದಾದ್ಮೇಲೆ ಯಾರೂ ಇರಂಗಿಲ್ಲ. ಲೆಟ್ಸ್ ಗೋ ಲೈವ್. ಈ ಕ್ಷಣ ದೃಶ್ಯ ತೋರಿಸುವುದರ ಜೊತೆಗೆ ಏನು ನಡೀತಿದೆ ಅನ್ನೋ ಅಪ್ಡೇಟ್ಸ್ ಕೂಡ ನ್ಯೂಸ್ 18 ಕನ್ನಡದ ಈ ಗ್ರೌಂಡ್ ರಿಪೋರ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿಗಳು ಇಬ್ಬರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ಮೆಜೆಸ್ಟಿಕ್ ಇಂದ ಶರಣು ಹಂಪಿ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ನಾನು ನಿಮ್ಮ ಹತ್ರ ಆಮೇಲೆ ಬರ್ತೀನಿ. ಈಗ ಫಸ್ಟ್ ನಾನು KR ಮಾರುಕಟ್ಟೆಗೆ ಹೋಗ್ತಿದ್ದೀನಿ. ನನ್ನ ಸಹೋದ್ಯೋಗಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು. ಡಿಫರೆನ್ಸ್ ಕಾಣಿಸ್ತಾ ಇದೆಯಾ? ಡೇ 1 ಲಾಕ್ಡೌನ್, ಈ ಬೆಳಗ್ಗೆ KR ಮಾರುಕಟ್ಟೆ ಬೇರೆ ದಿವಸಕ್ಕೂ ಈ ದಿವಸಕ್ಕೂ? ಎಸ್, ಖಂಡಿತ ಹರೀಶ್. ಯಾಕಂದ್ರೆ ನಿನ್ನೆಯ ದೃಶ್ಯಾವಳಿಗಳು ಕೂಡ ಅಷ್ಟೇ, ಇವತ್ತು ದೃಶ್ಯಾವಳಿ ಎಲ್ಲ ಒಂದು ರೀತಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಜನತಾ ಕರ್ಫ್ಯೂ ಈಗಾಗಲೇ ಹೇಳಿದ್ದಾರೆ. ಜನತಾ ಕರ್ಫ್ಯೂ ಏರಿದ್ರು ಕೂಡ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಅಷ್ಟೇ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೂಡ ಅಷ್ಟೇ ಮಾಡಿಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಇದು KR ಮಾರುಕಟ್ಟೆಯ ಸದ್ಯದ ಚಿತ್ರಣ. ಈ ಒಂದು KR ಮಾರುಕಟ್ಟೆ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ವ್ಯಾಪಾರಸ್ಥರು ಈಗಾಗಲೇ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಎಲ್ಲೋ ಒಂದು ರೀತಿ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಜನ ಬರ್ತಾ ಇಲ್ಲ. ಯಾಕಂದ್ರೆ ಮಾರುಕಟ್ಟೆಗೆ ಮತ್ತೆ ಹೋದಂತ ವೇಳೆಯಲ್ಲಿ ಕೇವಲ 10 ಗಂಟೆವರೆಗೂ ಮಾತ್ರ ಅವಕಾಶ ಇದೆ. 10 ಗಂಟೆ ಬಳಿಕ ಓಡಾಟ ಮಾಡೋದಕ್ಕೂ ಕೂಡ ಅಷ್ಟೇ ಅವಕಾಶವಿಲ್ಲ. ಅಂತಹ ಟೈಮ್ ನಲ್ಲಿ ಓಡಾಟ ಮಾಡಿದ್ರೆ ಬೈಕ್ಗಳು ಕೂಡ ಅಷ್ಟೇ ಸೀಸ್ ಆಗುತ್ತೆ. ಯಾಕಂದ್ರೆ 10 ಗಂಟೆ ಬಳಿಕ ಪೊಲೀಸ್ ಹಿಡಿದಂತ ವೇಳೆಯಲ್ಲಿ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಂದ್ರೂ ಕೂಡ ಅಷ್ಟೇ ಆ ಪೊಲೀಸರು ಅದನ್ನ ಕೇಳೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಷ್ಟೇ ಎಲ್ಲ ಒಂದು ರೀತಿ ಮಾರುಕಟ್ಟೆ ಕಡೆ ಬರುವಂತದ್ದು ಸಂಖ್ಯೆ ತೀರಾ ಕಡಿಮೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನೀವು ಮಾರುಕಟ್ಟೆ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಸಾಕಷ್ಟು ಅಂಗಡಿಗಳನ್ನ ಹಾಕೊಂಡಿದ್ದಾರೆ. ಸಾಕಷ್ಟು ಜನ ಕುಳಿತು ವ್ಯಾಪಾರವನ್ನು ಕೂಡ ಮಾಡ್ತಿದ್ರೆ. ಪ್ರತಿಯೊಬ್ರು ಕೂಡ ನೀವು ಗಮನಿಸ್ತಾ ಇರಬಹುದು, ವ್ಯಾಪಾರಸ್ಥರಿಲ್ಲದೆ ಅವರು ಕೂಡ ಅಷ್ಟೇ ಸುಮ್ಮನೆ ಕೂರುವಂತ ಒಂದು ಸ್ಥಿತಿ ಕೂಡ ಉದ್ಭವವಾಗಿದೆ. ಒಬ್ಬರು ಮಾತಾಡ್ಸೋಣ, ಇಲ್ಲಿ ವ್ಯಾಪಾರಸ್ಥರು ಬರ್ತಿದ್ದಾರೆ ಏನು ಅಂತ. ಮೇಡಮ್, ಜನ ಬರ್ತಿದಾರ ಪರ್ಚೇಸ್ ಮಾಡೋಕೆ? ಹೇಗೆ? ಇಲ್ಲ ಅಂಕಲ್, ಬರ್ತಾ ಇಲ್ಲ ಅಂಕಲ್. ಅವರು ಎಲ್ಲಾರು ಹಂಗೆ ಇದ್ದಾರೆ. ಮನೇಲೆ ಲಾಕ್ಡೌನ್ ಅಂತ ಲಾಕ್ಡೌನ್ ಅಲ್ಲೇ ಇದ್ದಾರೆ. ಮನೇಲಿ ಯಾರು ಬರ್ತಾ ಇಲ್ಲ, ವ್ಯಾಪಾರನೇ ಇಲ್ಲ. ಇನ್ನೊಬ್ರು ಇದಾರೆ, ಅವ್ರನ್ನು ಕೂಡ ಅಷ್ಟೇ ಮಾತನಾಡ್ಸೋಣ. ಬರ್ತಿದಾರ ಜನ ಏನಾದ್ರು? ಎಲ್ಲ ಖಾಲಿ ಇದೆ ರೋಡು, ಯಾರಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. 200 ರೂಪಾಯಿ ಆಗಿಲ್ಲ. ನೋಡ್ಬೋದು. ಅಂದ್ರೆ ವ್ಯಾಪಾರಸ್ಥರು ಹೇಳ್ತಾರೆ, ಬೆಳಿಗ್ಗೆ 5 ಗಂಟೆಯಿಂದ ನಾವು ಕೂತಿದ್ರು ಕೂಡ ಅಷ್ಟೇ 200-300 ರೂಪಾಯಿ ವ್ಯಾಪಾರ ಆದ್ರೆ ಹೆಚ್ಚು. ಯಾಕಂದ್ರೆ ಯಾರೊಬ್ರು ಕೂಡ ಜನ ಬರ್ತಿಲ್ಲ. ಒಂದ್ ಕಡೆ ಲಾಕ್ ಡೌನ್ ಅಂತ ಎಲ್ಲರೂ ಕೂಡ ಅಷ್ಟೇ ಮನೆಯಲ್ಲಿದ್ದಾರೆ. ಆದ್ರೆ ನಮಗೆ 10 ಗಂಟೆವರೆಗೂ ಕೂಡ ಅಷ್ಟೇ ಒಂದು ಅವಕಾಶ ಮಾಡಿಕೊಟ್ಟಿರುವಂತ ಒಂದು ಕಾರಣಕ್ಕೋಸ್ಕರ ನಾವು ಈಗಾಗಲೇ ಮಾರುಕಟ್ಟೆಗೆ ಬಂದಿದ್ದೀವಿ. ಈಗಾಗಲೇ ಪೊಲೀಸರು ಮತ್ತು ಮಾರ್ಷಲ್ಗಳು ಎಲ್ಲರೂ ಕೂಡ ಅಷ್ಟೇ ಬಂದು ಹೇಳ್ತಿದ್ದಾರೆ, 2 ಗಂಟೆಗಳ ಕಾಲಾವಕಾಶ ಮಾತ್ರ ಇದೆ. 2 ಗಂಟೆಗಳ ಒಳಗಾಗಿ ನೀವೆಲ್ಲವನ್ನು ಕೂಡ ಅಷ್ಟೇ ಇಲ್ಲಿಂದ ತಗೊಂಡು ಖಾಲಿ ಮಾಡಬೇಕು ಅಂತ ಈಗಾಗಲೇ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಮಾರುಕಟ್ಟೆ ಇರುವಂತ ವ್ಯಾಪಾರಸ್ಥರು ಕೂಡ ಅಷ್ಟೇ ಬಹುತೇಕ 2 ಗಂಟೆಗಳ ಅವಕಾಶ ಅಂದ್ರೆ ಸುಮಾರು 9ವರೆಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಖಾಲಿ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದ್ದು, ಪೊಲೀಸರು ಮತ್ತು ಮಾರ್ಷಲ್ ಇಬ್ಬರು ಕೂಡ ಅಷ್ಟೇ ಒಂದು ಮಾರುಕಟ್ಟೆ ಪ್ಲೇಸ್ ನಲ್ಲಿ ಗಸ್ತನ್ನು ಕೂಡ ಅಷ್ಟೇ ಈಗಾಗಲೇ ಮಾಡ್ತಿರುವಂತಹದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಶರಣು ಹಂಪಿ ಮೆಜೆಸ್ಟಿಕ್ ಇಂದ ಲೈವ್ ಇದ್ದಾರೆ. ಬಟ್ ಶರಣು ಹಂಪಿ ಜೊತೆ ಮಾತಾಡೋಕೆ ಮುಂಚೆ ಇದೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ಈಗ ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ. ಬೆಂಗಳೂರು ಟು ಹಳ್ಳಿ ಗ್ರಾಮದಲ್ಲಿ ಸೋಂಕಿನ ಭೀತಿ. ಲಕ್ಷ ಜನ ಗುಳೆ. ವಲಸಿಗರೇ ಈಗ ದೊಡ್ಡ ಆತಂಕ. ವಲಸೆ ಹೋಯ್ತಾ? ಹಾಗಿದ್ರೆ ಸೋಂಕು. ಊರು ಸೇರುವವರೇ ದಯವಿಟ್ಟು ಗಮನಿಸಿ, ಈ ಹೊತ್ತಿನ ಸ್ಪೆಷಲ್ ವಲಸೆ ಭಯ.